ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ವಿಜ್ಞಾನ ವಿಷಯದ ಭೌತ ವಿಜ್ಞಾನದಲ್ಲಿ ಬರುವಂತಹ ಡೆಫಿನೆಟ್ ಕ್ವಶನ್ ಆನ್ಸರ್ಸ್ಗಳನ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಮಕ್ಕಳ. ಸೊ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ, ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಮಕ್ಕಳ. ಸೊ ಕೇವಲ ಬೆರಳೆಣಿಕೆಯಷ್ಟು ದಿನಗಳು, 2 ದಿನಗಳಷ್ಟೇ ನಿಮ್ಮ ಎಕ್ಸಾಮ್ಗೆ ಇರುವಂಥದ್ದು. ಹಾಗಾಗಿ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ. ಸೊ ಯಾವೆಲ್ಲ ಡೆಫಿನೆಟ್ ಕ್ವಶನ್ಸ್ ಇರುತ್ತೆ ಅದನ್ನು ಮಾರ್ಕ್ ಮಾಡಿಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಮೊದಲನೇದಾಗಿ ಭೌತ ವಿಜ್ಞಾನದಲ್ಲಿ ನಿಮಗೆ ಎಲ್ಲ ಚಿತ್ರಗಳನ್ನು ನೀವು ನೋಡ್ಕೊಳ್ಳಿ. ಸೊ ನಾನು ಡೈರೆಕ್ಟ್ ಚಿತ್ರಗಳನ್ನ ಆಮೇಲೆ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಫಸ್ಟ್ ನೀವಿಲ್ಲಿ ಭೌತ ವಿಜ್ಞಾನಕ್ಕೆ ಬಂದರೆ ಇಂಪಾರ್ಟೆಂಟಾಗಿ ನೀವು ನೋಡ್ಕೋಬೇಕಾಗಿರೋದು ವ್ಯಾಖ್ಯಾನಗಳು ತುಂಬ ಇದ್ದಾವೆ. ಸೊ ಅದರಲ್ಲಿ ನಾನು ನಿಮಗೆ ಇಲ್ಲಿ ವಿದ್ಯುತ್ ಪ್ರವಾಹ, ವಿಭವಾಂತರ, ವಿದ್ಯುತ್ ರೋಧ, ಸೊ ಈ ವ್ಯಾಖ್ಯಾನಗಳು ನಿಮಗೆ ಇದರಿಂದ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ ಮಕ್ಕಳ. ಸೊ ಇದರಲ್ಲಿ ನಿಮಗೆ ವಿದ್ಯುತ್ ಪ್ರವಾಹ ಅಂದರೆ ವಿದ್ಯುತ್ ಆವೇಶಗಳ ಕಣಗಳ ಪ್ರವಹಿಸುವಿಕೆಯ ದರಕ್ಕೆ ನಾವು ವಿದ್ಯುತ್ ಪ್ರವಾಹ ಅಂತೀವಿ. ಅದನ್ನು ಆಮೀಟರಿಂದ ಅಳೆಯಲಾಗ್ತದೆ. ಸೊ ಇದರ ಗಣಿತೀಯ ರೂಪ ಅಥವಾ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಏನಾಗಿರ್ತದೆ ಅಂದರೆ I=Q/T. ಸೊ Q ಅಂದರೆ ಆವೇಶಗಳು, T ಅಂದರೆ ಸಮಯ, I ಅಂದರೆ ವಿದ್ಯುತ್ ಪ್ರವಾಹ. ಸೊ ಇದನ್ನು ಅಳೆಯಲು ನಾವು ಆಂಪಿಯರನ್ನು ಬಳಸಲಾಗ್ತದೆ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸಲ್ಲಿ ಇದನ್ನು ತುಂಬ ಬಾರಿ ಕೇಳ್ತಾರೆ ಮಕ್ಕಳು. ನಿಮಗೆ ಅದು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಕೇಳ್ಬೋದು, ಅದರ ಮೆಜರ್ಮೆಂಟನ್ನು ಕೇಳ್ಬೋದು, ಯಾವುದು ಬೇಕಾದರೂ ನಿಮ್ಗೆ ಅವರಲ್ಲಿ ಕೇಳುವ ಸಾಧ್ಯತೆಗಳಿರ್ತದೆ ಮಕ್ಕಳ. ಹಾಗಾಗಿ ಅದಷ್ಟನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ವಿಭವಾಂತರ, ಪೊಟೆನ್ಷಿಯಲ್ ಡಿಫರೆನ್ಸಿಗೆ ಬಂದರೆ ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸಕ್ಕೆ ನಾವು ವಿಭವಾಂತರ ಅಂತೀವಿ. ಇದನ್ನು ವೋಲ್ಟಾಮೀಟರಿಂದ ಮೆಷರ್ ಮಾಡಲಾಗ್ತದೆ. ಸೊ V=W/Q. W ಅಂದರೆ ವರ್ಕ್, Q ಅಂದರೆ ಚಾರ್ಜಸ್, ಕೆಲಸ ಬೈ ಆವೇಶಗಳು. ಸೊ ವೋಲ್ಟದಿಂದ ಅಳೆಯಲಾಗ್ತದೆ. ನೆಕ್ಸ್ಟ್ ವಿದ್ಯುತ್ ರೋಧ ಅಂದರೆ ವಿದ್ಯುತ್ ಪ್ರವಾಹಕ್ಕೆ ತಡೆಯುಂಟು ಮಾಡುವಂತಹ ವಾಹಕದ ಗುಣಕ್ಕೆ ನಾವು ವಿದ್ಯುತ್ ರೋಧ ಅಂತೀವಿ. ಓಮ್ ಮೀಟರಿಂದ ಇದನ್ನ ಅಳಿತಾರೆ. R=V/I. ಸೊ ಓಮ್ SI ಯೂನಿಟ್ ಆಗಿರುತ್ತೆ. ನೆಕ್ಸ್ಟ್ ಫ್ಯೂಸ್. ಸೊ ಫ್ಯೂಸಿಗೆ ಬಂದರೆ ಮಕ್ಕಳೇ, ಸೊ ಅದರ ಕಾರ್ಯವನ್ನು ಕಲ್ತ್ಕೊಂಡಿರಿ, ಮತ್ತು ಯಾಕೆ ನಾವು ಸರ್ಕ್ಯೂಟ್ಗಳಲ್ಲಿ ಬಳಸ್ತೀವಿ ಅದನ್ನು ಸಹ ಕೇಳ್ತಾರೆ. ಸೊ ಇದೊಂದು ಸುರಕ್ಷಾ ಸಾಧನ. ಸೊ ಸೀಸಾ ಮತ್ತು ತವರದಿಂದ ಮಾಡಲಾಗಿದೆ. ಹೆಚ್ಚಿನ ರೋಧಶೀಲತೆ ಮತ್ತು ಕಡಿಮೆ ದ್ರವಣ ಬಿಂದನ್ನು ಹೊಂದಿದೆ. ಸೊ ಫ್ಯೂಸ್ ತಂತಿಯನ್ನು ವಿದ್ಯುತ್ ಸಾಧನಗಳೊಂದಿಗೆ ಸರಣಿ ಕ್ರಮದಲ್ಲಿ ಜೋಡಿಸಲಾಗ್ತದೆ. ಕೇಳುವ ಸಾಧ್ಯತೆಗಳಿರ್ತದೆ ಮಕ್ಕಳ, ಯಾವ ರೀತಿ ಜೋಡಿಸಿರ್ತಾರೆ ಅಂತ. ಹಾಗಾಗಿ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟು ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹವು ಮಂಡಲದ ಮೂಲಕ ಪ್ರವಹಿಸಿದಾಗ ಫ್ಯೂಸ್ ತಂತಿಯ ತಾಪ ಹೆಚ್ಚಾಗ್ತದೆ. ಹಾಗಾಗಿ ಫ್ಯೂಸ್ ತಂತಿ ಕರೆಗೆ ವಿದ್ಯುತ್ ಮಂಡಲವನ್ನು ಕಡಿತಗೊಳಿಸ್ತದೆ. ನೆಕ್ಸ್ಟ್ ವಿದ್ಯುತ್ ಸಾಧನಗಳನ್ನು ಸರಣಿ ಜೋಡಣೆಗಿಂತ ಸಮಾಂತರವಾಗಿ ಬಳಸಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಮಂಡಲದ ಒಟ್ಟು ರೋಧ ಕಡಿಮೆ ಇರ್ತದೆ, ಪ್ರತಿ ಸಾಧನದ ವಿಭವಾಂತರ ಸಮನಾಗಿರ್ತದೆ, ಮತ್ತು ಪ್ರತಿ ಸಾಧನಕ್ಕೆ ಅಗತ್ಯವಿರುವಂತಹ ವಿದ್ಯುತ್ ಸಾಮರ್ಥ್ಯ ಹರಿಯುತ್ತದೆ. ಮಂಡಲದಲ್ಲಿ ಯಾವುದಾದರೂ ಒಂದು ಸಾಧನ ಹಾಳಾದಾಗಲೂ ಸಹ ಇತರ ಸಾಧನಗಳು ಕೆಲಸವನ್ನು ನಿರ್ವಹಿಸ್ತದೆ. ಸೊ ಇದಿಷ್ಟು ಪಾಯಿಂಟ್ಸನ್ನು ನೋಡ್ಕೊಳ್ಳಿ ಮಕ್ಕಳು. ಇದನ್ನು 2 ಅಥವಾ 3 ಅಂಕಕ್ಕೆ ಕೇಳ್ತಾರೆ. ನೆಕ್ಸ್ಟ್ ವಿದ್ಯುತ್ ಸಾಮರ್ಥ್ಯ ಅಂದರೆ ವಿದ್ಯುತ್ ಮಟ್ಟದಲ್ಲಿ ಶಕ್ತಿ ಬಳಕೆ ಆಗುವುದಕ್ಕೆ ನಾವು ವಿದ್ಯುತ್ ಸಾಮರ್ಥ್ಯ ಅಂತೀವಿ. ಇದನ್ನು ವ್ಯಾಟಿಂದ ಮೆಷರ್ ಮಾಡ್ತಾರೆ. P=V/I. ಸೊ ಸೂತ್ರಗಳನ್ನು ನೋಡ್ಕೊಳ್ಳಿ, ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೂ ಬೇಕಾಗ್ತದೆ. ರೋಧಕಗಳ ಸರಣಿ ಜೋಡಣೆ ಸೂತ್ರ RS=R1+R2+R3. ರೋಧಕದ ಸಮಾಂತರ ಜೋಡಣೆಯಲ್ಲಿ ಬಂದಾಗ 1/Rp = 1/R1+1/R2+1/R3. ನೆಕ್ಸ್ಟ್ ರೋಧಶೀಲತೆ R=ρ×L/A ಆಗಿರ್ತದೆ. ಇದನ್ನು ನೋಡ್ಕೊಳ್ಳಿ. ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳೇನು? ಸೊ ಇವು ಆವೃತ ವಕ್ರರೇಖೆಯಾಗಿದೆ. ಇವು ದಂಡಕಾಂತದ ಹೊರಗೆ ಉತ್ತರ ಧ್ರುವದಿಂದ ಪ್ರಾರಂಭವಾಗಿ ದಕ್ಷಿಣ ಧ್ರುವಕ್ಕೆ ಕೊನೆಯಾಗ್ತದೆ. ಬಲರೇಖೆಗಳು ಪರಸ್ಪರ ವಿಕರ್ಷಿಸುತ್ತವೆ, ಅವು ಆಕರ್ಷಿಸುವುದಿಲ್ಲ. ಮತ್ತು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಸೊ ಅದು ಸಹ ಇಂಪಾರ್ಟೆಂಟ್ ಮಕ್ಕಳ. ಅದನ್ನು ಸಹ ಒನ್ ವರ್ಡ್ ಆನ್ಸರಲ್ಲಿ ಕೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಛೇದಿಸುವ ಬಿಂದುವಿನಲ್ಲಿ ದಿಕ್ಸೂಚಿ ಇಟ್ಟಾಗ ಎರಡೂ ಉತ್ತರ ದಿಕ್ಕುಗಳನ್ನು ತೋರಿಸಲು ಸಾಧ್ಯ ಇರುವುದಿಲ್ಲ. ನೆಕ್ಸ್ಟ್ ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು ದಂಡಕಾಂತದ ಸುತ್ತಲೂ ಕಾಂತೀಯ ಬಲರೇಖೆಗಳನ್ನು ರಚಿಸುವಂತಹ ಒಂದು ಪ್ರಯೋಗವನ್ನು ಕೇಳ್ತಾರೆ ಮಕ್ಕಳ, ಆ್ಯಕ್ಟಿವಿಟಿಯನ್ನು. ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 2 ಆ್ಯಕ್ಟಿವಿಟಿ ತುಂಬ ಇಂಪಾರ್ಟೆಂಟ್ ನಿಮಗೆ ಆ ಪಾಠದಿಂದ. ವಿದ್ಯುತ್ ಕಾಂತೀಯ ಪರಿಣಾಮಗಳು ಪಾಠಕ್ಕೆ ಬಂದಾಗ
ಸೊ ವಿದ್ಯುತ್ ಹರಿಯುತ್ತಿರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇಟ್ಟಾಗ ಅದು ಬಲವನ್ನು ಅನುಭವಿಸ್ತದೆ. ಸೊ ಎರಡೂ ಆ್ಯಕ್ಟಿವಿಟೀಸ್ಗಳನ್ನು ತುಂಬ ಬಾರಿ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ ಮಕ್ಕಳ, ಹಾಗಾಗಿ ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಓಮ್ನ ನಿಯಮ. ಸೊ ಓಮ್ನ ನಿಯಮ ಅಂದರೆ ಸ್ಥಿರ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿರುವ ವಾಹಕದ ತಂತಿಯ ನಡುವಿನ ವಿಭವಾಂತರ ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ. V/I = R ಆಗಿರುತ್ತೆ. ನೆಕ್ಸ್ಟು ಇದೇ ಕಾನ್ಸೆಪ್ಟಲ್ಲಿ ನಿಮಗೆ ಕೇಳುವಂಥದ್ದು ವಾಹಕದ ರೋಧವು ಅವಲಂಬಿಸಿರುವಂತಹ ಅಂಶಗಳು ಯಾವ್ಯಾವು? ವಾಹಕದ ಪ್ರಾಕೃತಿಕ ಗುಣ, ವಾಹಕದ ಅಡ್ಡ ಕೊಯ್ದ ವಸ್ತುವಿನ ಗುಣ, ಸೊ ಟೆಂಪ್ರೇಚರ್. ಸೊ ಇದನ್ನು ವೆರಿ ಇಂಪಾರ್ಟೆಂಟ್, ತುಂಬ ಬಾರಿ ಕೇಳ್ತಾರೆ. ನೆಕ್ಸ್ಟ್ ಜೌಲ್ನ ಉಷ್ಣೋತ್ಪಾದನಾ ನಿಯಮಕ್ಕೆ ಬಂದರೆ, ಸೊ ಜೌಲ್ನ ಉಷ್ಣೋತ್ಪಾದನಾ ನಿಯಮವನ್ನು ಕೇಳ್ಬೋದು, ಅಥವಾ ಜೌಲ್ನ ಉಷ್ಣೋತ್ಪಾದನಾ ನಿಯಮವನ್ನು ಬಳಸಿಕೊಂಡು ಕೆಲಸ ನಿರ್ವಹಿಸುತ್ತಿರುವಂತಹ ಸಾಧನಗಳು ಯಾವ್ಯಾವು? ಇಸ್ತ್ರಿ ಪೆಟ್ಟಿಗೆ, ಟೋಸ್ಟರ್ಸ್ ಆ್ಯಂಡ್ ಮೈಕ್ರೋ ಓವನ್ಸ್. ಸೊ ಅವೆಲ್ಲವನ್ನು ನಾವಲ್ಲಿ ಬರಿಬೋದಾಗ್ತದೆ. ವಾಹಕದಲ್ಲಿ ಸ್ಥಿರ ವಿದ್ಯುತ್ ಪ್ರವಾಹದಿಂದ ಉಂಟಾದ ವಾಹಕದ ಪ್ರಮಾಣವು ವಿದ್ಯುತ್ ಪ್ರವಾಹದ ವರ್ಗಕ್ಕೆ ವಿದ್ಯುತ್ ರೋಧಕ್ಕೆ ಕಾಲಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ. H = I² RT. ಸೊ ಲೆಕ್ಕವನ್ನು ಕೇಳುವ ಸಾಧ್ಯತೆಗಳಿರ್ತದೆ, ಇದೇ ಕೇಳ್ತಾರೆ ಅಂತಲ್ಲ, ಹಾಗಾಗಿ ಸೂತ್ರವನ್ನು ಕಲ್ತ್ಕೊಳ್ಳಿ ಮಕ್ಕಳ, ಪ್ರಾಕ್ಟೀಸನ್ನು ಮಾಡಿ ಪ್ರಾಬ್ಲಮ್ಸ್ಗಳನ್ನ. ನೆಕ್ಸ್ಟು ಬಲಗೈನ ಹೆಬ್ಬೆರಳು ನಿಯಮ. ಬಲಗೈನಲ್ಲಿ ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ಹಿಡಿದಿದೆ ಎಂದು ಭಾವಿಸಿ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು, ಉಳಿದ 4 ಬೆರಳುಗಳು ಕಾಂತಕ್ಷೇತ್ರದ ಬಲರೇಖೆಗಳ ದಿಕ್ಕನ್ನು ಸೂಚಿಸ್ತದೆ. ನೆಕ್ಸ್ಟ್ ಫ್ಲೆಮಿಂಗ್ನ ಎಡಗೈ ನಿಯಮ, ಮೋಟಾರ್ ನಿಯಮ. ಎಡಗೈನ ತೋರ್ಬೆರಳು, ಹೆಬ್ಬೆರಳು ಮತ್ತು ಮಧ್ಯದ ಬೆರಳುಗಳು ಪರಸ್ಪರ ಲಂಬವಾಗಿರುವಂತೆ ಹೊದಿಸಿ ತೋರ್ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸ್ತಾರೆ. ಆಗ ಹೆಬ್ಬೆರಳು ವಾಹಕದ ಮೇಲೆ ಪ್ರಯೋಗವಾಗುವ ಯಾಂತ್ರಿಕ ಬಲದ ನೇರವನ್ನು ಸೂಚಿಸ್ತದೆ. ನೆಕ್ಸ್ಟ್ ಪ್ರತಿಫಲನದ ನಿಯಮವನ್ನು ಕೇಳಿದ್ದಾರೆ. ಸೊ ಪತನ ಕೋನ ಪ್ರತಿಫಲಿತ ಕೋನಕ್ಕೆ ಸಮನಾಗಿರುತ್ತದೆ. ಪತನ ಕಿರಣ, ಪ್ರತಿಫಲನ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ 3 ಒಂದೇ ಸಮತಲದಲ್ಲಿರ್ತದೆ. ಪ್ರತಿಫಲನದ ನಿಯಮ ಮತ್ತು ವಕ್ರೀಭವನದ ನಿಯಮ ಎರಡನ್ನೂ ಸಹ ಮಿಸ್ ಮಾಡ್ಕೋಬೇಡಿ ಮಕ್ಕಳ, ಯಾಕೆಂದರೆ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ಸಲ್ಲಿ, ನಿಮ್ಮ ಪ್ರಿಪ್ರೇಟರಿ ಪೇಪರ್ಗಳಲ್ಲಿ ತುಂಬ ಬಾರಿ ರಿಪೀಟೆಡ್ ಆಗಿ ಈ ಕ್ವಶನ್ಸ್ ಬಂದಿದೆ. ಹಾಗಾಗಿ ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತದೆ ಮಕ್ಕಳ, ಹಾಗಾಗಿ ಇದನ್ನು ಚೆನ್ನಾಗಿ ನೀವು ಪ್ರಾಕ್ಟೀಸನ್ನು ಮಾಡ್ಕೊಳ್ಬೇಕು. ಸೊ ವಕ್ರೀಭವನದ ನಿಯಮ ಅಂದರೆ ಪತನ ಕಿರಣ, ವಕ್ರೀಭವನ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿರ್ತದೆ. ನೆಕ್ಸ್ಟು ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನುಗಳ ಅನುಪಾತ ಸ್ಥಿರವಾಗಿರುತ್ತದೆ. ಇದನ್ನೇ ಸ್ನೆಲ್ಸ್ ಲಾ ಅಂತ ಹೇಳಿ ಕರೆಯೋದು. sin I/sin R = ಸ್ಥಿರಾಂಕ. ನೆಕ್ಸ್ಟ್ ಶಾರ್ಟ್ ಸರ್ಕ್ಯೂಟ್ ಅಥವಾ ಋಸ್ವಮಂಡಲ ಹೇಗೆ ಉಂಟಾಗ್ತದೆ, ಅಥವಾ ಋಸ್ವಮಂಡಲ ಎಂದರೇನು ಅಂತ ಕೇಳ್ತಾರೆ. ಸೊ ತಂತಿಗಳ ಮೇಲಿನ ಅವಾಹಕ ಹೊದಿಕೆ ಹಾನಿಯಾಗಿ ಸಜೀವ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬಂದಾಗ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ತಟ್ಟನೆ ಹೆಚ್ಚಳವಾಗ್ತದೆ. ಇದನ್ನೇ ಶಾರ್ಟ್ ಸರ್ಕ್ಯೂಟ್ ಅಂತ ಹೇಳಿ ಕರೆಯಲಾಗ್ತದೆ. ಸೊ ಯಾವ ರೀತಿ ನಾವು ಅದನ್ನು ತಡೆಗಟ್ಟಬಹುದು ಅಂತ ಹೇಳಿದ್ರೆ, ಎರಡು ಸಜೀವ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬರದ ಹಾಗೆ ನೋಡ್ಕೊಳ್ಬೇಕು, ಮತ್ತು ಎರಡಕ್ಕಿಂತ ಹೆಚ್ಚು ಸಾಧನಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸಬಾರದು. ಸೊ ಇವೆಲ್ಲ ಇದನ್ನು ನೀವು ಬರೆದ್ರೆ ಸಾಕು ಮಕ್ಕಳ. ನೆಕ್ಸ್ಟ್ ಓವರ್ಲೋಡ್ ಎಂದರೇನು ಅಂತ ಕೇಳಿದ್ದಾರೆ. ಸೊ ಓವರ್ಲೋಡ್ಗೂ ಅದೇ ಬರ್ತದೆ, ಅಥವಾ ಅದಕ್ಕಿಂತ ಹೆಚ್ಚು ಸಾಧನಗಳನ್ನು ಒಂದೇ ಸಾಕೆಟ್ಗೆ ಸೇರಿಸುವುದು ಆಘಾತಕಾರಿಯಾಗಿ ವಿಭವಾಂತರ ಹೆಚ್ಚಾಗ್ತದೆ, ಶಾರ್ಟ್ ಸರ್ಕ್ಯೂಟ್ ಉಂಟಾಗ್ತದೆ. ನೆಕ್ಸ್ಟ್ ಭೂ ಸಂಪರ್ಕ ತಂತಿಯ ಕಾರ್ಯಗಳು ಏನು, ತುಂಬ ಬಾರಿ ಕೇಳ್ತಾರೆ ನಿಮಗೆ ಆ ಪಾಠದಲ್ಲಿ ಮಕ್ಕಳ. ಸೊ ಭೂ ಸಂಪರ್ಕ ಕಾರ್ಯ ಏನಪ್ಪ ಅಂದರೆ, ಭೂಮಿಯ ಆಳದಲ್ಲಿ ಒದಗಿಸಲಾಗಿರುವಂತಹ ಈ ತಂತಿಯು ಮಂಡಲದಲ್ಲಿ ಬಳಕೆಯಾಗಿರುವ ಲೋಹದ ಮೇಲ್ಮೈ ಹೊಂದಿರುವ ಉಪಕರಣಗಳನ್ನು ಜೋಡಿಸಿರುತ್ತಾರೆ. ವಿದ್ಯುತ್ ಸೋರಿಕೆಯಾದಾಗ ಅದು ಆ ತಂತಿಯ ಮೂಲಕ ಭೂಮಿಗೆ ತಲುಪಿ ಕಡಿಮೆ ರೋಧವಿರುವಂತಹ ವಿದ್ಯುತ್ ಪ್ರವಾಹವಿರುವ ಪಥವನ್ನು ಉಂಟು ಮಾಡ್ತದೆ. ಇದರಿಂದಾಗಿ ವಿಭವಾಂತರವನ್ನು ಭೂಮಿಯ ವರ್ಗಾಂತರಕ್ಕೆ ಸಮವಾಗಿರುತ್ತದೆ ಮತ್ತು ಬಳಕೆದಾರರಿಗೆ ತೀವ್ರ ವಿದ್ಯುತ್ ಆಘಾತ ಆಗೋದಿಲ್ಲ. ನೆಕ್ಸ್ಟು ವಿದ್ಯುತ್ ದೀಪಗಳಲ್ಲಿ ತಂತುಗಳಲ್ಲಿ ಟಂಗ್ಸ್ಟನ್ಗಳನ್ನು ಬಳಸುತ್ತಾರೆ. ಯಾಕೆ ಅಂತ ಕೇಳಿದರೆ, ಸೊ ಟಂಗ್ಸ್ಟನ್ನ ದ್ರವಣ ಬಿಂದು 3380 ಡಿಗ್ರಿ ಸೆಲ್ಸಿಯಸ್ ಮತ್ತು ರೋಧ ಹೆಚ್ಚಾಗಿರ್ತದೆ. ಹಾಗಾಗಿ ವಿದ್ಯುತ್ ದೀಪಗಳಲ್ಲಿ ಈ ಒಂದು ಟಂಗ್ಸ್ಟನ್ನ ಬಳಸಲಾಗ್ತದೆ. ಏಕೆಂದರೆ ಈ ತಂತಿಯು ಬಳಸಿಕೊಂಡು ಗರಿಷ್ಠ ಶಕ್ತಿಯು ಶಾಖದ ರೂಪದಲ್ಲಿದ್ದು ಸ್ವಲ್ಪ ಭಾಗ ಮಾತ್ರ ಬೆಳಕಿನ ರೂಪದಲ್ಲಿ ಹೊರ ಹೊಮ್ಮುತ್ತದೆ. ನೆಕ್ಸ್ಟ್ ದೃಷ್ಟಿ ವ್ಯಾಪ್ತಿ ನಮಗೆ ಗೊತ್ತಿರಬೇಕು. ಕನಿಷ್ಠ
ಕಣ್ಣಿನ ಕನಿಷ್ಠ ದೂರ ಬಿಂದು ಯಾವಾಗಲೂ 25 ಸೆಂಟಿಮೀಟರ್ ಆಗಿರ್ತದೆ, ಗರಿಷ್ಠ ಬಂದು ಅನಂತದವರೆಗೆ ಇರ್ತದೆ ಮಕ್ಕಳ. ನೆಕ್ಸ್ಟು ಸಮೀಪ ದೃಷ್ಟಿ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಮಕ್ಕಳ. ಸಮೀಪ ದೃಷ್ಟಿ ಆ್ಯಂಡ್ ದೂರದೃಷ್ಟಿ ಯಾವುದು ಬೇಕಾದರೂ ಕೇಳ್ತಾರೆ. ಯಾಕೆಂತ ಹೇಳಿದ್ರೆ ಸಮೀಪ ದೃಷ್ಟಿ ಎಂದರೇನು, ಈ ದೋಷ ಉಂಟಾಗಲು ಕಾರಣವೇನು, ಇದನ್ನು ನೀವು ಹೇಗೆ ಸರಿಪಡಿಸುತ್ತೀರಿ ಅಂತ ಹೇಳಿನೇ ಪ್ರಶ್ನೆಗಳು ಕೇಳ್ತಾರೆ. ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ನೋಡ್ಕೊಳ್ಳಿ. ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಲ್ಲ, ಆದರೆ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗದ ಸ್ಥಿತಿ. ನೆನ್ಪಿಟ್ಕೊಳ್ಳಿ, ಸಮೀಪ ಅಂತ ಹೇಳಿದ್ರೆ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗದಂತಹ ಸ್ಥಿತಿ. ದೂರದೃಷ್ಟಿ ಅಂತ ಹೇಳಿದ್ರೆ ಹತ್ತಿರದ ವಸ್ತುಗಳು. ಸೊ ಜಸ್ಟ್ ಅಪೋಸಿಟ್ ನೆನ್ಪಿಟ್ಕೊಳ್ಳಿ ಸಾಕು. ಸೊ ಯಾಕೆ ಸಮೀಪ ದೃಷ್ಟಿ ಉಂಟಾಗ್ತದೆ ಅಂದರೆ, ದೂರದ ಬಿಂದುವು ಅನಂತಕ್ಕಿಂತ ಹತ್ತಿರವಿರುವುದು, ಕಣ್ಣಿನ ಮಸೂರತೆ ತುಂಬ ವಿಪರೀತವಾದ ವಕ್ರತೆ ಇರ್ತದೆ ಕಣ್ಣಿನ ಮಸೂರದಲ್ಲಿ. ಸೊ ಇದನ್ನು ನಿಮ್ನ ಮಸೂರ ಬಳಸಿಕೊಂಡು ನಾವು ಬಗೆಹರಿಸ್ಬೋದು. ಅದೇ ರೀತಿ ದೂರದೃಷ್ಟಿ ಅಥವಾ ಹೈಪರ್ ಮೆಟ್ರೋಫಿಯಾಗೆ ಬಂದರೆ, ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಲ್ಲ, ಆದರೆ ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗದ ಸ್ಥಿತಿಗೆ ನಾವೇನಂತೇಳಿ ಕರಿತೀವಿ, ದೂರದೃಷ್ಟಿ ಅಂತೀವಿ. ಸೊ ಸಮೀಪದ ಬಿಂದು 25 ಸೆಂಟಿಮೀಟರ್ಗಿಂತ ತುಂಬ ದೂರದಲ್ಲಿರ್ತದೆ, ಮತ್ತು ಮಸೂರದ ಸಂಗಮ ದೂರ ಅಧಿಕವಾಗಿರ್ತದೆ. ಸೊ ಸೂಕ್ತ ಸಾಮರ್ಥ್ಯ ಪೀನ ಮಸೂರದ ಬಳಕೆ ಮಾಡೋದ್ರಿಂದ ಈ ಒಂದು ದೃಷ್ಟಿ ದೋಷವನ್ನು ನಾವು ಬಗೆಹರಿಸ್ಬೋದು. ನೆಕ್ಸ್ಟ್ ಬಂದು ಪ್ರೆಸ್ಬಯೋಫಿಯಾ. ಸೊ ಇದು ಸಹ ಮೋಸ್ಟ್ ಇಂಪಾರ್ಟೆಂಟ್ ಕೇಳ್ತಾ ಇರ್ತಾರೆ ಪ್ರೆಸ್ಬಯೋಫಿಯಾವನ್ನು. ಸೊ ಇದು ವಯಸ್ಸಾದಂತೆ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಕಡಿಮೆ ಆಗ್ತದೆ ಮತ್ತು ಸಮೀಪ ಬಿಂದು ದೂರ ಸರಿಯುತ್ತದೆ. ಇದನ್ನೇ ಪ್ರೆಸ್ಬಯೋಫಿಯಾ ಅನ್ನೋದು. ಸೊ ಮಸೂರವು ತನ್ನ ಸ್ಥಿತಿಸ್ಥಾಪಕ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ, ಸೀಲಿಯರಿ ಸ್ನಾಯುಗಳು ದುರ್ಬಲಗೊಳ್ಳುತ್ತದೆ. ಹಾಗಾಗಿ ಈ ಒಂದು ಪ್ರೆಸ್ಬಯೋಫಿಯಾ ಉಂಟಾಗ್ತದೆ. ಸೊ ಇದನ್ನು ಯಾವ ರೀತಿ ಬಗೆಹರಿಸ್ಬೋದು ಅಂದರೆ, ಸೂಕ್ತ ಸಾಮರ್ಥ್ಯ ಇರುವ ನಿಮ್ನ ಮತ್ತು ಪೀನ ಮಸೂರಗಳು ಅಥವಾ ದ್ವಿಸಂಗಮ ಮಸೂರಗಳನ್ನು ಬಳಸೋದ್ರಿಂದ ನಾವು ಈ ಒಂದು ದೋಷವನ್ನು ಪರಿಹರಿಸ್ಬೋದು. ನೆಕ್ಸ್ಟ್ ಬೆಳಕಿನ ವರ್ಣ ವಿಭಜನೆ ಅಂದರೆ ಗೊತ್ತಿದೆ ಮಕ್ಕಳ. ಬಿಳಿಯ ಬೆಳಕನ್ನು 7 ಬಣ್ಣಗಳಾಗಿ ವಿಭಜನೆ ಹೊಂದೋದನ್ನೇ ಬೆಳಕಿನ ವರ್ಣ ವಿಭಜನೆ ಅಂತ ಹೇಳಿ ಕರೆಯಲಾಗ್ತದೆ, ವಿಬ್ಗಯಾರ್. ಸೊ ವಿವಿಧ ಬಣ್ಣಗಳು ಬೇರೆ ಬೇರೆ ತರಂಗ ದೂರವನ್ನು ಹೊಂದಿರುತ್ತವೆ ಮತ್ತು ವಕ್ರೀಭವನ ಕ್ರಿಯೆಯಲ್ಲಿ ಪ್ರತಿ ಬಣ್ಣವು ತನ್ನದೇ ಆದ ಕೋನದಿಂದ ಅದು ಬಾಗ್ತದೆ. ನೆಕ್ಸ್ಟ್ ಬೆಳಕಿನ ಚದುರುವಿಕೆ ಮತ್ತು ಕಣಗಳ ಗಾತ್ರಗಳ ನಡುವಿನ ಸಂಬಂಧ ಕೇಳಿದ್ದಾರೆ. ಸೊ ಬೆಳಕಿನ ಕಣವು ಚದುರಿದ ಬೆಳಕಿನ ಬಣ್ಣವು ಬೆಳಕಿನ ಕಣಗಳ ಗಾತ್ರವನ್ನೇ ಅವಲಂಬಿಸಿರ್ತವೆ. ಅತ್ಯಂತ ಸಣ್ಣ ಗಾತ್ರದ ಕಣಗಳು ಕಡಿಮೆ ತರಂಗ ದೂರವಿರುವ ನೀಲಿ ಬಣ್ಣವನ್ನು ಚದುರಿಸ್ತವೆ. ಕಣಗಳ ಗಾತ್ರ ಹೆಚ್ಚಾದಂತೆ ಅದು ಸಹ ಹೆಚ್ಚು ತರಂಗವಿರುವ ಕೆಂಪು ಬಣ್ಣವನ್ನು ಚದುರಿಸ್ತದೆ. ದೊಡ್ಡ ಗಾತ್ರದ ಕಣಗಳು ಬಿಳಿಯ ಬೆಳಕನ್ನೇ ಚದುರಿಸ್ತದೆ. ನೆಕ್ಸ್ಟು ಪೀನ ದರ್ಪಣ, ನಿಮ್ನ ಮಸೂರ, ಪೀನ ಮಸೂರ. ಸೊ ಇವು 4 ಉಪಯೋಗಗಳನ್ನು ಕಲ್ತ್ಕೊಳ್ಳಿ ಮಕ್ಕಳ. ಯಾವ್ದು ಬೇಕಾದರೂ 1 ವರ್ಡ್ ಆನ್ಸರ್ಗಾದರೂ ಕೇಳ್ಬೋದು ಅಥವಾ 2 ಅಂಕಕ್ಕಾದರೂ ಕೇಳ್ಬೋದು. ಈಗ ಪೀನ ಮಸೂರ ಅಂತ ತೆಗೆದುಕೊಂಡ್ರೆ ಸೂಕ್ಷ್ಮದರ್ಶಕಗಳಲ್ಲಿ, ದೂರದರ್ಶಕಗಳಲ್ಲಿ, ಬೈನಾಕ್ಯುಲರ್ಗಳಲ್ಲಿ ಬಳಸಲಾಗ್ತದೆ. ನಿಮ್ನ ಮಸೂರ ಅಂತ ಹೇಳಿದ್ರೆ ಕನ್ನಡಕಗಳಲ್ಲಿ, ಬೈನಾಕ್ಯುಲರ್ಗಳಲ್ಲಿ, ಟಾರ್ಚ್ ಲೈಟ್ಗಳಲ್ಲಿ. ಸೊ ಹಾಗಾಗಿ ಈ ರೀತಿ ಎಲ್ಲವುದು ದರ್ಪಣಕ್ಕಾದರೂ ಕೇಳ್ಬೋದು, ಮಸೂರಕ್ಕಾದರೂ ಕೇಳ್ಬೋದು, ಅಷ್ಟನ್ನು ನೋಡ್ಕೊಳ್ಳಿ. ನೆಕ್ಸ್ಟು ಮಸೂರದ ಸಾಮರ್ಥ್ಯಕ್ಕೆ ಬಂದರೆ ಮಕ್ಕಳ, ಮಸೂರದ ಸಂಗಮ ದೂರದ ವಿಲೋಮಾನುಪಾತವನ್ನೇ ನಾವು ಮಸೂರದ ಸಾಮರ್ಥ್ಯ ಅಂತೀವಿ. ಇದರ ಏಕಮಾನ ಡಯಾಪ್ಟರ್ ಆಗಿರ್ತದೆ. ಸೊ ಸೂತ್ರ ಗೊತ್ತಿರಲಿ, P = 1/f. ಸೊ ಕೆಲವು ಟೈಮ್ ಏನು ಮಾಡ್ತಾರೆ, +3 -3 +2 ಈ ರೀತಿ ಕೊಟ್ಬಿಟ್ಟು ಯಾವುದು ಇದು ನಿಮ್ನ ಮಸೂರನ ಪೀನ ಮಸೂರನ ಅಂತ ಹೇಳಿ ಕೇಳ್ತಾರೆ ಮಕ್ಕಳ. ಹಾಗಾಗಿ ನೀವು ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟು ವರ್ಧನೆ ಎಂದರೇನು, ಪ್ರತಿಬಿಂಬದ ಎತ್ತರ ಮತ್ತು ವಸ್ತುವಿನ ಎತ್ತರದ ಅನುಪಾತಕ್ಕೆ ವರ್ಧನೆ ಅಂತೀವಿ. ನೆಕ್ಸ್ಟು ಈ ಕಾನ್ಸೆಪ್ಟಲ್ಲಿ ಬೆಳಕು ಪಾಠಕ್ಕೆ ಬಂದರೆ ದರ್ಪಣದ ಸೂತ್ರ ಮತ್ತು ಮಸೂರದ ಸೂತ್ರಗಳನ್ನು ನೋಡ್ಕೊಳ್ಳಿ. 1/v - 1/u ಬಂದರೆ ಮಸೂರ, 1/v + 1/u ಆದರೆ ಅದು ದರ್ಪಣ ಆಗ್ತದೆ. ದರ್ಪಣದ ಸಂಗಮ ದೂರಕ್ಕೆ ಬಂದರೆ F = r/2. ಸೊ ಇದನ್ನು ಸಹ ಗೊತ್ತಿರಲಿ ನಿಮಗೆ. ಸಂಗಮ ದೂರ ಮತ್ತು ವಕ್ರತಾ ತ್ರಿಜ್ಯಕ್ಕಿರುವ ಸಂಬಂಧವನ್ನು ಕೇಳಿದಾಗ F = r/2 ಅನ್ನು ಬರೀಬೇಕಾಗ್ತದೆ. ವರ್ಧನೆ ದರ್ಪಣಕ್ಕೆ ಬಂದರೆ -v/u ಆಗ್ತದೆ, ಮಸೂರಕ್ಕೆ ಬಂದರೆ ಜಸ್ಟ್ v/u ಆಗ್ತದೆ. ಸೊ ಹಾಗಾಗಿ ಅದಷ್ಟು ನೋಡ್ಕೊಳ್ಳಿ. ನೆಕ್ಸ್ಟ್ ಬೆಳಕಿನ ವಿಭಜನೆಯನ್ನು ವಿವರಿಸುವ ನ್ಯೂಟನ್ನ ಪ್ರಯೋಗ, ಇದನ್ನು ಸಹ ತುಂಬ ಬಾರಿ ಕೇಳ್ತಾರೆ ಮಕ್ಕಳ. ಸೊ ಒಂದು ಸಮರೂಪದ
2 ಸಮರೂಪದ ಗಾಜಿನ ಪಟ್ಟಕಗಳನ್ನು ತೆಗೆದುಕೊಂಡು ಒಂದನ್ನು ನೇರವಾಗಿ ಇನ್ನೊಂದು ತಲೆ ಕೆಳಗಾಗಿ ಜೋಡಿಸಬೇಕಾಗ್ತದೆ. ಬಿಳಿಯ ಬೆಳಕನ್ನು ನೇರ ಪಟ್ಟಕದ ಮೂಲಕ ಹಾಯಿಸಿದಾಗ ಅದು ವಿಭಜನೆ ಹೊಂದಿ 7 ಬಣ್ಣಗಳ ರೋಹಿತ ಉಂಟಾಗ್ತದೆ. ಆ ರೋಹಿತವನ್ನು ತಲೆ ಕೆಳಕಾದಂತಹ ಜೋಡಿಸಿದಂಥ ಪಟ್ಟಕದ ಮೂಲಕ ಹಾಯಿಸಿದಾಗ ಬಿಳಿಯ ಬಣ್ಣವು ಉಂಟಾಗ್ತದೆ. ಈ ಪ್ರಯೋಗದಿಂದ ಬಿಳಿಯ ಬಣ್ಣವು 7 ಬಣ್ಣಗಳಿಂದ ಕೂಡಿದೆ ಎಂಬುದನ್ನು ತಿಳಿಯಬಹುದು. ನೋಡಿ, ಬಹಳ ಈಸಿ ಆಗಿದೆ ಪ್ರಯೋಗ. ಚಿತ್ರದ ಸಮೇತ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಗಾಜಿನ ಚಪ್ಪಡಿಯ ಪ್ರಯೋಗವನ್ನು ನೋಡ್ಕೊಳ್ಳಿ ಮಕ್ಕಳು. ಅದೇ ಬೆಳಕಿನ ವಕ್ರೀಭವನ ಇದೆಯಲ್ಲ, ಅಲ್ಲಿ ಗಾಜಿನ ಚಪ್ಪಡಿ ಪ್ರಯೋಗ ಇದೆಯಲ್ಲ, ಅದನ್ನು ನೋಡ್ಕೊಳ್ಳಿ. ಕೇಳುವ ಸಾಧ್ಯತೆಗಳಿರ್ತದೆ. ಯಾಕೆಂದರೆ ಅಲ್ಲಿ ನಮಗೆ ಗೊತ್ತಿದೆ, ಬೆಳಕಿನ ಕಿರಣಗಳನ್ನು ಹೋರಿಯಾಗಿ ಗಾಜಿನ ಚಪ್ಪಡಿಯ ಮೇಲೆ ಹಾಯಿಸಿದಾಗ ಅದು ಗಾಳಿ ಮಾಧ್ಯಮದಿಂದ ಗಾಜಿನ ಮಾಧ್ಯಮಕ್ಕೆ ಪ್ರವೇಶಿಸುವಾಗ ವಕ್ರೀಭವನ ಹೊಂದಿ ಲಂಬದ ಕಡೆಗೆ ಏನಾಗ್ತದೆ, ಬಾಗ್ತದೆ. ಗೊತ್ತಿದೆ ನಿಮಗೆ. ಈ ರೀತಿ ಲಂಬದ ಕಡೆಗೆ ಬಾಗ್ತದೆ. ನಂತರ ಮತ್ತೆ ಬೆಳಕು ಗಾಜಿನ ಮಾಧ್ಯಮದಿಂದ ಗಾಳಿ ಕಡೆಗೆ ಮಾಧ್ಯಮಕ್ಕೆ ಪ್ರವೇಶಿಸಿದಾಗ ಅದು ಲಂಬದಿಂದ ದೂರಕ್ಕೆ ಬಾಗ್ತದೆ. ನಂತರ ಬೆಳಕು ಗಾಜಿನ ಚಪ್ಪಡಿಯಿಂದ ಹೊರ ಬಂದಾಗ ಅದರ ನೇರ ಪಥದಲ್ಲೇನೆ ಇರ್ತದೆ, ಪಥಕ್ಕೆ ಸಮಾನಾಂತರವಾಗಿರ್ತದೆ. ನೆಕ್ಸ್ಟು ಕಾಮನ ಬಿಲ್ಲು ಹೇಗೆ ಉಂಟಾಗ್ತದೆ. ಸೊ ಇಂಪಾರ್ಟೆಂಟ್ ಆಗಿ ಕೇಳ್ತಾರೆ ಮಕ್ಕಳ, ನೋಡ್ಕೊಳ್ಳಿ. ಸೂರ್ಯನ ಎದುರಿನಲ್ಲಿ ಸಣ್ಣ ನೀರಿನ ಹನಿಗಳು ಮಳೆಯಿಂದ ಉಂಟಾದಾಗ ಸಣ್ಣ ನೀರಿನ ಹನಿಗಳು ಪಟ್ಟಕದ ರೀತಿಯಲ್ಲಿ ವರ್ತಿಸ್ತವೆ. ಕಾಮನ ಬಿಲ್ಲು ಉಂಟಾಗ್ತದೆ. ಸೂರ್ಯನ ಬೆಳಕು ನೀರಿನ ಹನಿಯ ಮೂಲಕ ಪ್ರವೇಶಿಸಿದಾಗ ವಕ್ರೀಭವನ ಹೊಂದಿ ಬೆಳಕಿನ ವಿಭಜನೆ ಹೊಂದುತ್ತದೆ. ಸೊ ಬೆಳಕಿನ ವರ್ಣ ವಿಭಜನೆ ಮತ್ತು ಆಂತರಿಕ ಪ್ರತಿಫಲನದಿಂದಾಗಿ ವಿವಿಧ ಬಣ್ಣಗಳ ರೋಹಿತ ಅಂದರೆ ಕಾಮನ ಬಿಲ್ಲು ಉಂಟಾಗ್ತದೆ. ನಕ್ಷತ್ರಗಳು ಮಿನುಗುತ್ತವೆ ಏಕೆ? ಇಂಪಾರ್ಟೆಂಟ್ ಕ್ವಶನ್. ನಕ್ಷತ್ರದಿಂದ ಬರುವಂತಹ ಬೆಳಕಿನ ಕಿರಣಗಳು ವಾಯುಮಂಡಲದಿಂದ ವಕ್ರೀಭವನದಿಂದ ಸ್ವಲ್ಪ ಮಟ್ಟಿಗೆ ಬಾಗ್ತದೆ. ಇದರಿಂದ ನಕ್ಷತ್ರಗಳ ಸ್ಥಾನವು ತೋರಿಕೆಯ ಸ್ಥಾನಕ್ಕಿಂತ ಬದಲಾವಣೆ ಆಗ್ತದೆ. ಸೊ ನಕ್ಷತ್ರಗಳು ಭೂಮಿಯಿಂದ ಬಹಳ ದೂರದಲ್ಲಿದೆ ಮತ್ತು ಬಿಂದುಗಳ ಗಾತ್ರದ ಬೆಳಕಿನ ಆಕಾರದಂತೆ ತೋರುತ್ತದೆ. ವಾಯುಮಂಡಲದ ವಿವಿಧ ಪದರಗಳ ವಕ್ರೀಭವನ ಸೂಚ್ಯಂಕವು ಸಹ ಬೇರೆ ಬೇರೆ ಆಗಿದೆ. ಹಾಗಾಗಿ ನಕ್ಷತ್ರ ಮಿನುಗ್ತದೆ ಅಂತೇಳಿ ಬರಿಬೋದು. ನೆಕ್ಸ್ಟ್ ಗ್ರಹಗಳು ಏಕೆ ಮಿನುಗುವುದಿಲ್ಲ? ವಾಸ್ತವಕ್ಕಿಂತ ಶೀಘ್ರ ಸೂರ್ಯೋದಯ ಮತ್ತು ವಿಳಂಬ ಸೂರ್ಯೋದಯ ಉಂಟಾಗ್ತದೆ. ಆಕಾಶದ ಬಣ್ಣ ನೀಲಿಯಾಗಿ ಕಾಣಿಸ್ತದೆ ಏಕೆ? ಸೊ ಯಾಕೆ ಅಂತೇಳಿದರೆ ವಾಯುಮಂಡಲದಲ್ಲಿ ಗಾಳಿಯ ಕಣಗಳು ಮತ್ತು ಸಣ್ಣ ಕಣಗಳ ಗೋಚರಗಳು ಬೆಳಕಿನ ತರಂಗಾಂತರಕ್ಕಿಂತ ಸಣ್ಣದಾಗಿರೋದ್ರಿಂದ ಬೆಳಕಿನ ಕಡಿಮೆ ತರಂಗಾಂತರವುಳ್ಳ ನೀಲಿ ಬಣ್ಣವನ್ನು ಹೆಚ್ಚಾಗಿ ಚದುರಿಸ್ತದೆ. ಹಾಗಾಗಿ ಆಕಾಶ ಯಾವಾಗಲೂ ನೀಲಿಯಾಗಿ ನಮಗೆ ಕಾಣಿಸ್ತದೆ. ನೆಕ್ಸ್ಟ್ ಸಮುದ್ರದ ನೀರಿನ ಬಣ್ಣ ನೀಲಿನೇ. ಯಾಕೆಂದರೆ ಸಮುದ್ರದ ನೀರು ಹೆಚ್ಚಿನ ತರಂಗಾಂತರವುಳ್ಳ ಬಣ್ಣಗಳನ್ನು ಕಡಿಮೆ ತರಂಗಾಂತರ ಹೊಂದಿರುವ ನೀಲಿ ಬಣ್ಣಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಹೀರ್ಕೊಳ್ತದೆ. ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ನಮಗೆ ಕೆಂಪು ಬಣ್ಣ ಹೀರಿಕೊಳ್ಳೋದ್ರಿಂದ ನಮಗೆ ಸಮುದ್ರಕ್ಕೆ ಬೆಳಕು ಪ್ರವೇಶಿಸಿದಾಗ ನಮಗೆ ನೀಲಿ ಬಣ್ಣ ಮಾತ್ರ ಪ್ರತಿಫಲಿಸ್ತದೆ. ಹಾಗಾಗಿ ಸಮುದ್ರದ ಬಣ್ಣ ಯಾವಾಗಲೂ ನಮಗೆ ನೀಲಿಯ ಬಣ್ಣದಂತೆ ಕಾಣುವಂಥದ್ದು. ನೆಕ್ಸ್ಟ್ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಸೂರ್ಯನ ಬಣ್ಣ ಕೆಂಪಾಗಿ ಕಾಣಿಸ್ತದೆ. ಯಾಕೆ ಅಂತ ಹೇಳಿ ಕೇಳಿದರೆ, ಯಾಕೆ ಅಂತ ಹೇಳಿದರೆ ಬೆಳಕು ಹೆಚ್ಚು ದೂರ ವಾಯುಮಂಡಲದಲ್ಲಿ ಹಾದು ಹೋಗುವುದರಿಂದ ಹೆಚ್ಚು ತರಂಗಾಂತರವುಳ್ಳ ಕೆಂಪು ಬಣ್ಣವನ್ನು ಅದು ಚದುರಿಸ್ತದೆ. ಹಾಗಾಗಿ ಅದು ಯಾವಾಗಲೂ ಕೆಂಪಾಗಿ ಕಾಣಿಸ್ತದೆ ಆ ಸಮಯದಲ್ಲಿ. ನೆಕ್ಸ್ಟ್ ಅಪಾಯದ ಸಂಕೇತಗಳನ್ನು ಕೆಂಪು ಬಣ್ಣ ಬಳಸಿ ಬರೆಯುತ್ತಾರೆ. ಕಾರಣವೇನು? ಅಥವಾ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ವಾಹನಗಳು ನಿಲ್ಲಲು ಕೆಂಪು ದೀಪಗಳನ್ನು ಬಳಸುತ್ತಾರೆ ಏಕೆ? ಏಕೆಂದರೆ ಕೆಂಪು ಬಣ್ಣವು ಕಡಿಮೆ ಚದುರುವಿಕೆಯ ಗುಣವನ್ನು ಹೊಂದಿದೆ ಮತ್ತು ಹೆಚ್ಚು ತರಂಗ ದೂರವನ್ನು ಅದು ಹೊಂದಿದೆ. ನೆಕ್ಸ್ಟ್ ದರ್ಪಣ ಮತ್ತು ಮಸೂರಕ್ಕೆ ಸಂಬಂಧಿಸಿದ ವ್ಯಾಖ್ಯೆಗಳನ್ನು ಕೇಳಿದ್ದಾರೆ ಮಕ್ಕಳ. ಸೊ 1 ಅಂಕಕ್ಕೆ ನಿಮಗೆ ಹೆಚ್ಚಾಗಿ ವ್ಯಾಖ್ಯೆಗಳನ್ನು ಕೇಳ್ಬೋದು ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ಕೇಳ್ಬೋದು. ಹಾಗಾಗಿ ಅಷ್ಟು ನೋಡ್ಕೊಳ್ಳಿ. ದರ್ಪಣ ಧ್ರುವ ಎಂದ್ರೇನು? ದೃಕ್ಕೇಂದ್ರ, ಅಪರ್ಚರ್, ವಕ್ರತಾ ಕೇಂದ್ರ, ವಕ್ರತಾ ತ್ರಿಜ್ಯ, ಪ್ರಧಾನ ಅಕ್ಷ, ಪ್ರಧಾನ ಸಂಗಮ, ದ್ಯುತಿರಂಧ್ರ, ಸಂಗಮ ದೂರ. ಇದಿಷ್ಟನ್ನು ಸಹ ನೀವು ನೋಡ್ಕೊಳ್ಳಿ ಮಕ್ಕಳ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಮಂಡಲದ ಸಂಕೇತಗಳು. ಸೊ ಯಾವುದಾದ್ರೂ ಒಂದನ್ನು ಕೇಳ್ಬೋದು ಅಥವಾ ಎರಡನ್ನು ಕೇಳ್ಬೋದು ಮಕ್ಕಳು. ಒಂದನ್ನು ಕೇಳಿದ್ರೆ 1 ಅಂಕ, 2 ಕೊಟ್ಟರೆ ಅರ್ಧ ಅಂಕಕ್ಕೆ ಕೇಳ್ತಾರೆ. ಹೆಚ್ಚಾಗಿ ನಿಮಗೆ ಇಷ್ಟು ದಿನ ಎಕ್ಸಾಮ್ಗಳಲ್ಲಿ ಕೇಳಿರುವಂಥದ್ದು ರೋಧ, ರಿಯೋಸ್ಟಾಟ್, ಸೇರ್ಪಡೆ ಇಲ್ಲದೆ ದಾಟಿದ ತಂತಿ, ಸೊ ಆನಂತರ ತಂತಿಗಳು ಸೇರುವ ಸ್ಥಳ ಮತ್ತು ಶುಷ್ಕಕೋಶ. ಇವನ್ನ ಹೆಚ್ಚಾಗಿ ಕೇಳಿದ್ದಾರೆ ಮಕ್ಕಳ. ಸೊ ಉಳಿದಂತಹ 11 ಸಂಕೇತಗಳ
ಸಂಕೇತಗಳನ್ನು ಬರೆಯೋದನ್ನು, ಸಿಂಬಲ್ಸನ್ನು, ಚಿಹ್ನೆಗಳನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ವಿದ್ಯುತ್ ಕೋಶ ಅಂದರೆ ಸೆಲ್ಗೆ ಒಂದು ವಿದ್ಯುತ್ ಕೋಶಗಳು, ಶುಷ್ಕ ಕೋಶ ಅಂದರೆ ಇದಿಷ್ಟನ್ನು ಒಟ್ಟಿಗೆ ಬರಿತೀವಿ. ಮತ್ತು ಪ್ಲಕ್ಕಿ, ಸ್ವಿಚ್, ಸೊ ಎಲ್ಲವನ್ನು ತೆರೆದಿದ್ದು ಮುಚ್ಚಿದ್ದು ಪ್ರತಿಯೊಂದನ್ನು ಆಮೀಟರ್, ವೋಲ್ಟ ಇಷ್ಟನ್ನು ಸಹ ನೋಡ್ಕೊಳ್ಳಿ. ಒಂದು ಅಂಕ ನಿಮಗೆ ಫಿಕ್ಸಲ್ಲಿ ಸಿಗುತ್ತೆ. ನೆಕ್ಸ್ಟ್ ಚಿತ್ರಕ್ಕೆ ಬಂದರೆ ಸರಳ ವಿದ್ಯುತ್ ಮಂಡಲ. ಸೊ ಸರಳವಾಗಿರುವ ಒಂದು ವಿದ್ಯುತ್ ಮಂಡಲ. ಸೊ ಇಲ್ಲಿ ಐಯನ್ನು ತೋರಿಸ್ಬೇಕು, ಬಲ್ಬ್, ಸ್ವಿಚ್ ಮತ್ತು ಆಮೀಟರ್ ಆ್ಯಂಡ್ ವಿದ್ಯುತ್ ಕೋಶ. ಇದಿಷ್ಟನ್ನು ತೋರಿಸಿದ್ರೆ ನಿಮಗೆ ಕಂಪ್ಲೀಟಾಗಿ 1 ಅಥವಾ 2 ಅಂಕಕ್ಕೆ ಕೇಳುವ ಸಾಧ್ಯತೆಗಳಿರ್ತದೆ. ಹಾಗಾಗಿ ಆ ಚಿತ್ರ ನೋಡ್ಕೊಳ್ಳಿ. ನೆಕ್ಸ್ಟ್ ರೋಧಕಗಳ ಸರಣಿ ಜೋಡಣೆ. ಸೊ ಸರಣಿ ಜೋಡಣೆಯಲ್ಲಿ ಯಾವ ರೀತಿ ನಾವು ಜೋಡಿಸ್ತೀವಿ, ರೋಧಕದ ಸಮಾಂತರ ಜೋಡಣೆ, 2 ಚಿತ್ರವನ್ನು ಕಲ್ತ್ಕೊಳ್ಳಿ. ನಿಮಗೆ ಚಿತ್ರಕ್ಕೆ ಅಂತ ಅಲ್ಲ, ಇವನ್ ಲೆಕ್ಕ ಬಿಡಿಸ್ಬೇಕಾದ್ರೂ ನಿಮಗೆ ಸಮಾಂತರ ಯಾವುದು, ಸರಣಿ ಯಾವುದು ಕೇಳ್ಬೋದು. ಸಮ್ಟೈಮ್ಸ್ ಸರ್ಕ್ಯೂಟನ್ನು ಕೊಟ್ಬಿಟ್ಟು ನಿಮಗೆ ಲೆಕ್ಕ ಬಿಡಿಸ್ಲಿಕ್ಕೆ ಕೇಳ್ತಾರೆ. ಒಟ್ಟು ರೋಧವನ್ನು, ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿರಿ ಅಂತ ಕೇಳ್ತಾರೆ. ಹಾಗಾಗಿ ಚಿತ್ರ ನೋಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಕಾಂತೀಯ ಬಲರೇಖೆಗಳ ರೂಪಗಳನ್ನು ನೋಡ್ಕೊಳ್ಳಿ. ನೇರ ವಾಹಕ ತಂತಿಯಲ್ಲಿ ಏಕಕೇಂದ್ರೀಯ ವೃತ್ತಗಳು ಉಂಟಾಗ್ತದೆ. ಸುರುಳಿ ವಾಹಕ ತಂತಿಗೆ ಬಂದರೆ ಸುರುಳಿ ವಾಹಕದಲ್ಲಿ ಪ್ರತಿ ಬಿಂದುವಿನಲ್ಲಿ ಏಕಕೇಂದ್ರೀಯ ವೃತ್ತಗಳಾಗಿದ್ದು ಸುರುಳಿಯ ಕೇಂದ್ರ ಭಾಗದಲ್ಲಿ ಸರಳ ರೇಖೆಗಳಂತೆ ಇರ್ತದೆ. ಸೊಲೆನಾಯ್ಡ್ನಲ್ಲಿ ಏನಾಗ್ತದೆ ಅಂದರೆ ಹೊರಭಾಗದಲ್ಲಿ ದಂಡಕಾಂತದ ಸುತ್ತಲಿನ ಬಲರೇಖೆಗಳಂತೆ ಇರ್ತವೆ ಮತ್ತು ಒಳಭಾಗದಲ್ಲಿ ಪರಸ್ಪರ ಸಮಾಂತರವಾಗಿಯೇ ಇರ್ತದೆ. ನೆಕ್ಸ್ಟ್ ಮಸೂರದ ಬಿಂಬ ಸ್ಥಾನವನ್ನು ಗುರುತಿಸುವುದು. ಇಲ್ಲಿ ನಿಮಗೆ ರೇಖಾಚಿತ್ರವನ್ನು ಬಿಡಿಸ್ಲಿಕ್ಕೆ ಕೇಳ್ತಾರೆ ಮಕ್ಕಳ. ರೇಖಾಚಿತ್ರ, ಬಿಂಬದ ಸ್ಥಾನ, ಗಾತ್ರ ಮತ್ತು ಸ್ವಭಾವ ಇಷ್ಟನ್ನು ಸಹ ಕೇಳ್ತಾರೆ. 3 ಅಂಕಕ್ಕೆ ಪ್ರಶ್ನೆ ಬರುವಂಥದ್ದು. ಹಾಗಾಗಿ ಇಲ್ಲಿ ರೇಖಾಚಿತ್ರವನ್ನು ಕಲ್ತ್ಕೋಬೇಕು. ನಿಮಗೆ ಇಲ್ಲಿ ಪೀನ ಮಸೂರಗಳ ಮೇಲೆ ಅಥವಾ ದರ್ಪಣದ ಮೇಲೆ, ನಿಮಗೆ ಅದು ಪೀನ ಕೇಳ್ಬೋದು, ನಿಮ್ನ ಯಾವುದಾದ್ರೂ ಕೇಳ್ಬೋದು. ಒಟ್ಟು ರೇಖಾಚಿತ್ರ ಅಷ್ಟನ್ನು ಸಹ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಫಸ್ಟ್ ಕೊಟ್ಟಿರುವಂಥದ್ದು ಪಿನ ಮಸೂರದ ಮೇಲೆ ಕೇಳಿರೋಂಥದ್ದು 2F ಅಲ್ಲಿ ಇಟ್ಟಾಗ, F ಮತ್ತು 2Fನ ನಡುವೆ ಇಟ್ಟಾಗ, Fನಲ್ಲಿ ಇಟ್ಟಾಗ, F ಮತ್ತು Oನ ನಡುವೆ ಇಟ್ಟಾಗ ಯಾವ ರೀತಿ ರೇಖಾಚಿತ್ರ ಉಂಟಾಗ್ತದೆ, ಅದರ ಸ್ವಭಾವ ಅದಷ್ಟನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ದರ್ಪಣಕ್ಕೆ ಬಂದರೆ ಮಕ್ಕಳ, ನಿಮಗೆ ಇಲ್ಲಿ ಇರೋವಂಥದ್ದು ನಿಮ್ನ ದರ್ಪಣದಲ್ಲೇ ನಿಮಗೆ ಹೆಚ್ಚಾಗಿ ಕೇಳುವಂಥದ್ದು. ಸೊ ಹಾಗಾಗಿ ಅನಂತದಲ್ಲಿಟ್ಟಾಗ ಯಾವ ರೀತಿಯ ಚಿತ್ರ ಸ್ಥಾನ ಇದು ಪ್ರತಿಬಿಂಬ ಉಂಟಾಗ್ತದೆ, ಅದರ ಗಾತ್ರ ಮತ್ತು ಸ್ವಭಾವ, ಸಿಯಿಂದ ಆಚೆ, ಸಿ ಮತ್ತು ಎಫ್ಗಳ ನಡುವೆ, ಎಫ್ನಲ್ಲಿ ಇಟ್ಟಾಗ. ಸೊ ಹಾಗಾಗಿ ಇಷ್ಟನ್ನು ಸಹ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳೇಬೇಕಾಗ್ತದೆ ಮಕ್ಕಳು. ಸೊ ಮುಂದಿನ ವಿಡಿಯೋದಲ್ಲಿ ನಾನು ರಸಾಯನ ವಿಜ್ಞಾನ ಮತ್ತು ಜೀವ ವಿಜ್ಞಾನದಲ್ಲಿ ಬರುವ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.